ನೋಡಿ ಜಳಕ ಮುಗಿಸ್ಕೊಂಡು ಬಂದೆ. ಈಗ ಒಂದು ಮಾವಿನ ಹಣ್ಣು ಕಟ್ ಮಾಡಿ ತಿನ್ನೋಣಂತ ಬರ್ರಿ. ಎಲ್ಲರೂ ಬರ್ರಿ ಮಾವಿನ ಹಣ್ಣು ತಿನ್ನೋಣಂತ. ನೋಡ್ರಿ ಇದು ನಮ್ಮ ಹೊಲದಲ್ಲಿ ಬೆಳೆದಂಥ ಮಾವಿನ ಹಣ್ಣು. ಸೊ ಬರ್ರಿ ತಿನ್ನೋಣಂತ. ಬರ್ರಿ ಹೋಗಿ ಮಾವಿನ ಹಣ್ಣು ತಿನ್ನೋನು. ಎಲ್ಲರೂ ಬನ್ನಿ ಗೈಸ್, ಮಾವಿನ ಹಣ್ಣನ್ನು ತಿನ್ನೋನು. ಫ್ರೆಂಡ್ಸ್, ಊಟ ಮಾಡೋಣ ಬನ್ನಿ. ಸೊ ಒಂದು ಪ್ಲೇನ್ ವೈಟ್ ಎಗ್ ಆಮ್ಲೆಟ್ ಐತಿ, ಮೊಳಕೆ ಕಾಳು ಪಲ್ಯ ಐತಿ, ಬಟಾಟಿ ಪಲ್ಯ ಐತಿ, ಒಂದು ರೊಟ್ಟಿ ತೊಗೊಂಡೀನಿ. ಬರ್ರಿ ಊಟ ಮಾಡೋಣಂತ. ಮದಿಗೆ ಹೋಗಿ ಬಂದ್ರೆ ಕ್ಯಾಶ್ ಇಲ್ಲಿ ಕುಂತಾರ ನೋಡ್ರಿ. ಮದುವೆಗೆ ಹೋಗಿ ಬಂದ ಕ್ಯಾಶ ಇದನ್ನ ಕೆಲಸ ಮಾಡತ್ತಾರ ನೋಡ್ರಿ. ಈಗ ನೋಡ್ರಿ ಇಲ್ಲೇ ಎಷ್ಟು ರೊಟ್ಟಿ ಕೆಲಸ ಬಂದೈತಿ. ಇವತ್ತು 100 ರೊಟ್ಟಿ ಆರ್ಡ್ರ್ ಬಂದೈತಿ. ಇದನ್ನ ಮಾಡಾಕತ್ತೆ ನೋಡ್ರಿ. ರೊಟ್ಟಿ ಹೆಂಗಾಗಿದ್ದಾವು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸ್ರಿ. ರೊಟ್ಟಿ ಮಾಡಬೇಕಾದ್ರೆ ರೊಟ್ಟಿ ಮಾಡಾಕತ್ತಿದ್ದು ಫ್ರೆಂಡ್ಸ್. ಎಲ್ಲ ಹಿಟ್ಟು ನಾದಿ ರೊಟ್ಟಿ ಎಲ್ಲ ಮಾಡಕ್ಕೆ ರೆಡಿ ಮಾಡಿದ್ದು ಕರೆಂಟ್ ಹೋದ್ರು. ಆಮೇಲೆ ಗ್ಯಾಸ್ ಖಾಲಿ ಆಯ್ತು. ಮತ್ತು ಹಿತ್ತಲ ಕಡೆ ಹೋಗಿ ಒಲೆ ಹಚ್ಚಿ ರೊಟ್ಟಿನ ಮಾಡಿದ್ವಿ, ಎಲ್ಲ ಮುಗಿಸಿದ್ವಿ. ಈಗ ನೀರು ಬಂದಾವು, ನೀರು ತುಂಬಿ ಬಾಣೆಲ್ಲ ತೊಳೆದ ಸ್ಟ್ಯಾಂಡಿಗೆ ಹಚ್ಚೀನಿ. ಈ ಕೆಲಸ ಎಲ್ಲ ಮುಗೀತು. ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಹಾಗೆ ಲೈಕ್, ಕಾಮೆಂಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಮುಂದಿನ ಬ್ಲಾಗ್ ಒಳಗೆ ಸಿಗ್ತೇನೆ.